ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಳ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆಗೋಯಿತು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿ. ಸ್ವಲ್ಪ ದಿವಸ ಈ ಥರ ಆಗ್ತಾ ಇರುತ್ತೆ, ಆಮೇಲೆ ಕಂಟಿನ್ಯೂಸ್ ವ್ಲಾಗ್ ಬರುತ್ತೆ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಮನೆಗೆಲ್ಲ ಕ್ಲೈಂಟ್ಸ್ ಎಲ್ಲ ಬರೋದ್ರಿಂದ ಅವ್ರ ಜೊತೆ ಮಾತಾಡಿಕೊಂಡು ಅವ್ರಿಗೆಲ್ಲ ತೋರಿಸಿ ಎಲ್ಲ ಮಾಡೋ ಅಷ್ಟೊತ್ತಿಗೆ 3 to 4 hours ಹೋಗ್ಬಿಡುತ್ತೆ. ಆ್ಯಂಡ್ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಸಣ್ಣ ಪುಟ್ಟ ಫ್ಯಾಮಿಲಿ ಫಂಕ್ಷನ್ಸ್ ಕೂಡ ಇತ್ತು, ಹಾಗಾಗಿ ಕಂಟಿನ್ಯೂಸ್ ವ್ಲಾಗ್ಗಳನ್ನ ಮಾಡೋದಕ್ಕಾಗ್ತಾಯಿಲ್ಲ. ಹಾಗೆ ನಾನು ಸಂಡೇ ಶಿವರಾಮನವಮಿ ಹಬ್ಬ ಇತ್ತು, ಗೊತ್ತಿರುತ್ತೆ. ಅವತ್ತು ಏನೂ ಮಾಡೋದಕ್ಕಾಗಲಿಲ್ಲ, ಒಂದು ಫಂಕ್ಷನ್ ಇತ್ತು. ಹಾಗಾಗಿ ಇವತ್ತು ಸೋಮವಾರ ನಮ್ಮೂರಲ್ಲಿ ಅಂದರೆ ಗೊಳ್ಳಳ್ಳಿ ಆಂಜನೇಯ ಬೈಲಾಂಜನೇಯ ಸ್ವಾಮಿ ಜಾತ್ರೆ ಕೂಡ ಇತ್ತು. ಹಾಗಾಗಿ ಇವತ್ತೇ ಎಲ್ಲ ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಎಲ್ಲನೂ ಮಾಡಿಕೊಂಡೆ ಕೆಲಸನ. ಆ ನಂತರ ಇವಾಗ ಅಡುಗೆಗೆ ಒಂದೇ ಸತಿ ರೈಸ್ ಇಟ್ಬಿಟ್ಟು ಸ್ವಲ್ಪ ಕಿಚಡಿ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವಾಗ ಬಿಸಿಲಾಗಿರೋದ್ರಿಂದ ಸಿಕ್ಕಾಪಟ್ಟೆ ಸ್ವಲ್ಪ ಹೀಟ್ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ದಾಲ್ ಥರ ಕಿಚಡಿ ಹೆಸರುಬೇಳೆ ಎಲ್ಲ ಹಾಕಿ ಮಾಡೋದ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಹೆಸರುಬೇಳೆ ಪಾನಕ ಕೂಡ ಮಾಡೋಣ ಇವಾಗಲೇ, ನೆನ್ನೆ ಮಾಡೋಕ್ಕಾಗಿಲ್ಲಲ್ಲ. ಪೂಜೆಗೂ ಕೂಡ ಸ್ವಲ್ಪ ಪ್ರಸಾದ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಮ್ಮೂರ ಜಾತ್ರೆ ಈ ಸತಿ ಅಂದರೆ ಸ್ವಲ್ಪ ಜನ ಇದ್ದಾರೆ, ಅದು ತುಂಬ ಜನ ಇಲ್ಲ, ಯಾಕಂದ್ರೆ ರಥ ಎಲ್ಲ ಏನೂ ಇಲ್ವಲ್ಲ. ಹಾಗಾಗಿ ಸ್ವಲ್ಪ ಜನ ಕಮ್ಮಿನೇ. ನಾವು ಒಂದು ಮಧ್ಯಾಹ್ನ ಒಂದು 4 ಗಂಟೆ ಅನ್ನಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಈ ಬಿಸಿಲಲ್ಲಿ ಅಪ್ಪನ ಕರ್ಕೊಂಡು ಅಲ್ಲೆಲ್ಲ ಓಡಾಡೋದು ಸಿಕ್ಕಾಪಟ್ಟೆ ಕಷ್ಟ. ಆದರೆ ಪ್ರವೀಣವ್ರು ಹೋಗಿದ್ರು, ಅಂದರೆ ದೇವರು ಎತ್ಕೊಂಡು ಹೋಗ್ತಾರಲ್ಲ ಮೆರವಣಿಗೆಗೆ ಸೂರು ಬಾಳೆನೆಲ್ಲ ಎಸೆಯೋಕ್ಕೆ, ಅಲ್ಲಿಗೆ ಹೋಗಿದ್ರು. ಅವರು ನೋಡ್ಕೊಂಬರ್ತೀನಿ, ನಾನೇ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ ತೊಗೊಂಡು ಬರ್ತೀನಿ, ಅದನ್ನೇ ಹಾಕು ಅಂತೇಳಿದರು. ಸರಿ ಆಯಿತು ಹಂಗೆ ಮಾಡು ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸಿದೆ. ನಾನು ಕಿಚನಲ್ಲಿ ಅಡುಗೆಗಳಿಗೆಲ್ಲ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇವಾಗ ಪಾನಕಕ್ಕೆ ಅಂತ ಹೇಳ್ಬಿಟ್ಟು ಬೆಲ್ಲನೆಲ್ಲ ಚಚ್ಚಿ ನೀರಿಗೆ ಹಾಕ್ತಾಯಿದ್ದೀನಿ. ಹೆಸರುಬೇಳೆ ಎಲ್ಲ ನೆನೆಸಿಟ್ಟಿದ್ದೆ. ಹಾಗೆ ಈ ಕಡೆ ರೈಸ್ಗೂ ಇಟ್ಟಾದಮೇಲೆ ಸಾಂಬಾರಿಗೂ ಕೂಡ ಒಂದೇ ಸತಿ ಇಟ್ಬಿಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಒಂದೇ ಸತಿ ಎಲ್ಲನೂ. ಅಪ್ಪು ಕೂಡ ಆಟ ಆಡ್ತಾ ಇದ್ದವನು, ಅಷ್ಟೊತ್ತೊಳಗೆ ಓಡಿ ಬಂದ ನಾನು ಪೂಜೆ ಮಾಡೋದನ್ನ ನೋಡಿ ಸಿಂಪಲಾಗೆ ಪೂಜೆ ಮಾಡಿದ್ದೀನಿ. ಏನು ತುಂಬ ಇದ್ರಾಗೇನಿಲ್ಲ. ಏನು ಹೆಸರುಬೇಳೆ ಪಾನಕ ಇಟ್ಬಿಟ್ಟು ಸಿಂಪಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಸಾಂಬಾರಿಗೊಂದು ಒಗ್ಗರಣೆ ಹಾಕೋದಿತ್ತು, ಹಾಗಾಗಿ ಅದನ್ನು ಕೂಡ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಎಲ್ಲರೂ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಅವ್ರನ್ನ ಮಾತಾಡಿಸಿ ಅವ್ರಿಗೆಲ್ಲ ಹಾಕ್ಕೊಟ್ಟು, ಅದನ್ನೆಲ್ಲ ನಾನು ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ. ಎಲ್ಲರೂ ಬಂದ್ರಲ್ಲ ಅವ್ರಿಗೆಲ್ಲ ಹಾಕಿ ಕೊಟ್ಟು, ಆ್ಯಂಡ್ ಹೆಸರುಬೇಳೆ ಪಾನಕ ಮಾಡಿದ್ದೆ ನೆನ್ನೆ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟು, ಇನ್ನು ಅವ್ರನ್ನೂ ಕೂಡ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ಮೇಲೆ ನಾವು ಜಾತ್ರೆಗೆ ಕೂಡ ಹೋಗ್ತಾ ಇದ್ದೀವಿ. ಜಾತ್ರೆಯಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಜನ ಕಮ್ಮಿನೇ ಇದ್ದರು. ಆ ಟೈಮ್ ನಾವು ಹೋಗ್ಬೇಕಾದ್ರೆ ಎಲ್ಲ ಮಕ್ಕಳಿಗೆಲ್ಲ ಆಟ ಆಡಿಸ್ತಾ ಇದ್ರು. ಅಪ್ಪನ ಕರ್ಕೊಂಡು ಹೋಗ್ತೀನಿ ನಾನು, ಅದನ್ನು ಆಡಿಸ್ತೀನಿ ಅಂದರೆ ಅದೊಂದನ್ನು ಮಾತ್ರ ತೋರಿಸ್ತಾ, ಅಲ್ಲಿ ಕೆಳಗೆ ಬೀಳ್ತಾ ಇದ್ದಾರಲ್ಲ ಸ್ವಲ್ಪ ಜಾರಬಂಡೆ ಥರ, ಅದನ್ನು ಆಡ್ತೀನಿ ಅಂದ. ಅವರು ಬೇಡ ಹೆದರ್ಕತಾನೆ ಅಂದ್ಬಿಟ್ಟು ಐಸ್ ಕ್ರೀಮ್ ಮಾತ್ರ ಕೊಡಿಸಿದ್ರು. ತಿಂದ್ಕೊಂಡು ಹಂಗೆ ಎಲ್ಲ ನೋಡಿಕೊಂಡು ಓಡಾಡಿಕೊಂಡು ಆನಂತರ ದೇವ್ರದ್ದು ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಬಂದಿದ್ರು, ಅದನ್ನು ಕೂಡ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಯಾರೆಲ್ಲ ಬಂದಿದ್ರಿ ಜಾತ್ರೆಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ ಯಾರೆಲ್ಲ ಬಂದಿದ್ರೆ ಅಂತ. ನಮ್ಮೂರ ಜಾತ್ರೆಗೆ ನೀವು ಕೂಡ ನೋಡಿದ್ರೆ ಚೆನ್ನಾಗಿತ್ತೆ ಅಂತ ತಿಳಿಸಿ ಅಂತ ಹೇಳ್ಬಿಟ್ಟು, ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೂ ಹೇಳ್ತಾಯಿದ್ರು. ಸ್ವಲ್ಪ ಜನ ಇರ್ತಾರೆ, ಆದರೆ ರಥ ಏನಾದರೂ ಎಳೆಯೋ ಟೈಮಲ್ಲಂತೂ ಕಾಲಿಡೋಕ್ಕೂ ಕೂಡ ಜಾಗ ಇರೋಲ್ಲ, ಅಷ್ಟು ಜನ ಇರ್ತಾರೆ. ನಾವು ಕೂಡ ಹೋದಾಗ ನೋಡ್ತಾ ಇರ್ಬೋದು ಇಷ್ಟೇ ಜನ ಇದ್ದಿದ್ದು. ಸೊ ಎಲ್ಲ ನಾವೇನು ಐಟಮ್ಸು ಅಂಥದ್ದೇನು ತೊಗೊಂಡಿಲ್ಲ, ಯಾಕಂದರೆ ಒಂದು ಸತಿ ಜಾತ್ರೆಗೆ ಹೋಗಿ ಬಂದಿದ್ವಲ್ಲ, ಅದೇ ತುಂಬ ಆಗೋಗಿತ್ತು. ಇನ್ನು ಸಂಜೆ ಅಲ್ಲಿಗೆ ಬಂದ ಮೇಲೆ ನಾನು ಸ್ನಾನ ಮಾಡ್ಕೊಬೇಕಾಗಿತ್ತು, ಮಂತ್ಲಿ ಸೈಕಲಿಂಗ್ ಇತ್ತು, ಗೊತ್ತೇ ಇಲ್ಲ ಹಾಗೆ ಆಗ್ಬಿಟ್ಟಿದ್ದೀನಿ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಅವರು ಶಾಪ್ಗೆ ವಾಲ್ ಸ್ಟಿಕ್ಕರ್ ಹಾಕ್ತಾಯಿದ್ರು. ನಾನು ಕೂಡ ಅಷ್ಟೊತ್ತಿಗೆ ಬಂದೆ, ಅವ್ರಿಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬ ಜನ ಶಾಪ್ ಬಗ್ಗೆನೂ ಕೇಳ್ತಾಯಿದ್ರಿ, ಪೂಜೆ ಏನು ಮಾಡಲೇ ಇಲ್ವಾ, ಮಾಡ್ತೀನಿ ಅಂತ ಹೇಳ್ತಾಯಿದ್ರಿ ಅಂತ ಎಲ್ಲ. ಸೊ ಖಂಡಿತವಾಗ್ಲೂ ಅದಕ್ಕೂ ಕೂಡ ಮುಂದೆ ಹಂಗೆ ಉತ್ತರ ಕೊಟ್ಟಿದ್ದೀನಿ. ನೋಡಿ ಶಾಪ್ದು ಏನಂದರೆ ಎಲ್ಲ ಆಗಿತ್ತು, ವಾಲ್ ಪೇಪರ್ಸ್ ಮಾತ್ರ ನಾವು ಸೆಲೆಕ್ಟ್ ಮಾಡೋದು ಸ್ವಲ್ಪ ಲೇಟ್ ಮಾಡಿದ್ವಿ. ಹಾಗಾಗಿ ಇವಾಗ ಇದನ್ನು ಲಾಸ್ಟ್ ಫೈನಲಾಗಿ ಒಂದು ಡಾರ್ಕ್ ಒಂದು ಲೈಟ್ ಆ ಥರ ನಾವು ಮಾಡ್ಕೊಂಡ್ವಿ. ಲೈಟಿಂಗ್ಸ್ ಕೂಡ ಪರವಾಗಿಲ್ಲ, ಅದು ಇದ್ರಾಗಿರುತ್ತೆ ಅಂತ ಐಡಿಯಾ ಮಾಡಿ ಇದನ್ನು ನಾನು ತರಿಸ್ದೆ. ಪಿಂಕ್ ಆ್ಯಂಡ್ ವೈಟ್ ಒಂಥರ ಫ್ಲವರ್ ಥರ ಇದೆ. ನನಗೆ ತುಂಬ ಕಲರ್ಸ್ ಇದನ್ನು ಸಿಗಲಿಲ್ಲ, ನನಗೆ ತುಂಬ ಕಡೆ ಹುಡುಕ್ತೆ, ನನಗೆ ಅಂದರೆ ಸೂಟ್ ಆಗೋವಂಥದ್ದು ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗಲಿಲ್ಲ. ಸರಿ ಇನ್ನೇನು ಮಾಡೋದು, ತೊಗೊಂಬಿಡೋಣ ಲೈಟ್ ಕಲರ್ದು ಚೆನ್ನಾಗಿದೆ ಅಂತೇಳಿ ಇದನ್ನೇ ತೊಗೊಂಡು ವಾಲ್ಗೆ ಹಾಕಿದ್ವಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ಏನಂದರೆ ನಾವು ಪಕ್ಕದಲ್ಲಿ ಹಾಕಿದ್ದೀವಲ್ಲ ಅದಕ್ಕಿಂತ ಇದು ಸ್ವಲ್ಪ ಲೈಟರ್ ಇದಾಯಿತು ಅಷ್ಟೇ. ಅದು ಬಿಟ್ಟರೆ ಇನ್ನೂ ಡಿಸೈನ್ಸ್ ನೋಡ್ಬೋದಾಗಿತ್ತೇನೋ ಅಂತಲೂ ಅನ್ನಿಸ್ತು.
ಪರವಾಗಿಲ್ಲ, ಸ್ವಲ್ಪ ಸಿಂಪಲ್ಲಾಗಿ ಅಲ್ವಾ ಶಾಪ್ ಮಾಡ್ತಾ ಇರೋದು, ಇವಾಗ ಸದ್ಯಕ್ಕೆ ಹಾಗಿರಲಿ, ಆಮೇಲೆ ಬೇಕಾದ್ರೆ ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದು ಚೇಂಜ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಏನಂದರೆ ಸ್ವಲ್ಪ ಅದು ನೀಟಾಗಿ ಕಾಣಿಸ್ಲಿ, ಇದು ಅಂದರೆ ವೈಟ್ ನಾವು ಒರೆಸಿರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿ ಕಾಣಿಸುತ್ತೆ, ಅಟ್ಲೀಸ್ಟ್ ಅದಕ್ಕಿಂತ ಈ ಥರದ್ದಿದ್ದರೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನೇ ಹಾಕ್ಸಿದ್ವಿ ನಾವು. ಇನ್ನು ಈ ಕಡೆಗೆ ಮಾತ್ರ ಗ್ರಾಸ್ದೊಂದು ಹಾಕ್ಸ್ಬೇಕು, ಅದನ್ನು ತೊಗೊಂಡು ಬರ್ತಾರೆ, ಅದು ತೊಗೊಂಡು ಬಂದಮೇಲೆ ಹಾಕ್ಸ್ಬೇಕು ಅದನ್ನು ಕಂಪ್ಲೀಟಾಗಿ. ಇನ್ನು ಒಂದು 2-3 ಕೆಲಸ ಮಾತ್ರ ಇದೆ, ಅದನ್ನು ಕೂಡ ಆಗಿಬಿಟ್ರೆ ಇನ್ನು ನೆಕ್ಸ್ಟ್ ವಾರದಲ್ಲಿ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ಹಿಂದೇಟು ಆಗ್ತಾನೇ ಇದೆ. ನಾವು ಮನೆ ದೇವ್ರಿಗೆ ಹೋಗಬೇಕು ಅಂದ್ಕೊಂಡಂಗೆಲ್ಲ ಈ ಕೆಲಸ ಮುಂದಕ್ಕೆ ಹೋಗ್ತಾನೇ ಇದೆ. ಇಲ್ಲ ಅದು ಮುಂದಕ್ಕೆ ಹೋಗ್ತದೆ, ಇಲ್ಲ ಇದು ಮುಂದಕ್ಕೆ ಹೋಗ್ತಾ ಇದೆ. ನೋಡೋದ ಟೈಮ್ ಅದೇ ಹೇಳ್ತಾರಲ್ಲ, ಯಾವ ಸಮಯ ನಮಗೆ ಕರೆಕ್ಟಾಗಿ ಆ ದೇವ್ರ ಅನುಗ್ರಹ ಕೊಡ್ತಾನೆ ಆವಾಗಲೇ ನಾವು ಏನೊಂದು ಮಾಡೋಕ್ಕೂ ಆಗೋದು, ಅಲ್ಲಿವರೆಗೂ ಏನೂ ಆಗಲ್ಲ ಅಂತ ಹೇಳ್ತಾರಲ್ಲ, ಅದಂತೂ ನಿಜವಾಗ್ಲೂ. ಆ್ಯಂಡ್ ಅಪ್ಪು ನೋಡ್ಬೋದು ಹೆಂಗೆ ಆಟಾಡ್ತಾ ಇದ್ದಾನೆ, ಅಲ್ಲಿ ಕವರ್ನಲ್ಲಿ ಎಸ್ತಾಡ್ತಾ ಇದ್ದಾನೆ ಅಂತ. ಸೊ ಅವತ್ತು ಆದಷ್ಟು ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಡೇ ನಾನು ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾಮೂಲಿ ಬೆಳಗ್ಗೆ ಎದ್ದು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಇನ್ನು ಅದಕ್ಕೆ ಟಿಫನ್ ಮಾಡೋಣ ಅಂತೇಳಿ ಗ್ಯಾಸ್ದೆಲ್ಲ ಐಟಮ್ಸ್ ಎಲ್ಲ ಫಿಟ್ ಮಾಡಿಕೊಂಡು ಅಡುಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಅಂದರೆ ಇವತ್ತು ಒಂದೇ ಸತಿ ಇದನ್ನು ಮಾಡ್ತಾಯಿದ್ದೀನಿ, ಬಸ್ಸಾರು ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಗೋಗಿತ್ತು, ಹಾಗಾಗಿ ರೈಸ್ಗೆ ಇಟ್ಬಿಟ್ಟು ಮುದ್ದೆ ಮಾಡಿ ಬಸ್ಸಾರು ಮಾಡ್ಕೊಂಡ್ಬಿಡ್ತೀನಿ. ತುಂಬ ದಿವಸನೇ ಆಗೋಗಿತ್ತು, ಹಾಗಾಗಿ ಇನ್ನೇನು ಮಾಡೋದು ಅಂತಲೂ ತಲೆ ಕೆಟ್ಟೋಗ್ಬಿಟ್ಟಿತ್ತು ನನಗೆ. ಇವತ್ತು ಹೇಳ್ಬೇಕಂದ್ರೆ ಚಿಕ್ಕಪೇಟೆಗೆ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ, ಬೇರೆ ಕೆಲಸಗಳಿತ್ತು. ಹಾಗಾಗಿ ನಾನು ಸುಮ್ಮನೆ ಆಗೋದೆ, ನಾಳೆ ಹೋಗೋಣ ಅಂತೇಳಿ. ಅಷ್ಟೊತ್ತೊಳಗೆ ಕರೆಂಟ್ ಕೂಡ ಹೋಗೋದು ಬರೋದು, ಅದೊಂದು ನನಗೆ ಟಾರ್ಚರ್ ಆಗೋಯ್ತು. ಎಲ್ಲ ಆಯಿತು, ಸಾಂಬಾರು ಮಾಡಿದ್ದು ಕರೆಂಟ್ ಬರ್ತಾಯಿಲ್ಲ, ಮತ್ತು ಇನ್ನೇನು ಕೆಲಸ ಇತ್ತು ಸಣ್ಣ ಪುಟ್ಟದು, ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ಳೋದು, ಬೇರೆ ಏನು ಕೆಲಸ ಇತ್ತು ಅದನ್ನು ಹಂಗೆ ಕರೆಂಟ್ ಬರೋ ಗಂಟೆ ಎಲ್ಲ ಮಾಡಿಕೊಂಡೆ. ಇವಾಗ ಸಮ್ಮರಲ್ಲಿ ಇದೊಂದು ಬೇರೆ, ಕರೆಂಟು ಪಟ್ ಅಂತ ತೆಗೆದುಬಿಡ್ತಾರೆ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ತೆಗೆದು ಹಾಕಲ್ಲ, 2 ಅವರ್ 3 ಅವರ್ ತೆಗಿತಾರೆ. ಮನೆ ಒಳಗೂ ಇರೋಕ್ಕಾಗಲ್ಲ, ಸೀಟ್ ಮನೇಲಿ ಫ್ಯಾನ್ ಯಾವಾಗಲೂ ಓಡ್ತಾನೆ ಇರಬೇಕು. ಅಂಥದ್ರಲ್ಲಿ ಅಡುಗೆ ಮಾಡೋದಕ್ಕೂ ತೊಂದರೆನೇ. ಕೆಲವು ಸತಿ ನೈಟ್ ಟೈಮ್ ಹೋಗ್ಬಿಟ್ರೆ ಅಂತೂ ಇನ್ನೂ ಗಬೇನೇ ಸೀಟ್ ಮನೇಲಿ. ಎಲ್ಲರಿಗೂ ಅನುಭವ ಆಗಿರುತ್ತೆ, ಸೀಟ್ ಮನೇಲಿ ಇದ್ದವ್ರಿಗೆಲ್ಲ ಎಷ್ಟು ಇದಾಗ್ತಾ ಇರುತ್ತೆ ಈ ಬೇಸಿಗೆಗಾಲ ಬಂದರೆ ಅಂತೂ. ಮಳೆಗಾಲ ಬಂದರೆ ಅದೊಂಥರ ಟೆನ್ಷನ್ನು, ಬೇಸಿಗೆಗಾಲ ಬಂದರೆ ಅದೊಂಥರ ಟೆನ್ಷನ್ನು. ನಮ್ಮ ಮನೇಲಿ ಮಳೆಗಾಲ ಬಂದರೆ ಎಲ್ಲೆಲ್ಲಿ ಯಾವಾಗ ಯಾವ ಕಡೆ ನೀರು ಬರುತ್ತೆ ಸೋರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ಆ ಥರ ಬರುತ್ತೆ. ಈ ಬಿಸಿಲುಗಾಲದಲ್ಲಿ ಹೆವಿ ಬಿಸಿಲು, ಆ ಥರ. ರೈಸ್ ಆಯಿತು, ಮುದ್ದೆ ಆಯಿತು, ಸಾಂಬಾರೊಂದು. ಕರೆಂಟ್ ಹೋಗ್ಬಿಟ್ಟಿದೆ, ಇನ್ನೂ ಬಂದಿಲ್ಲ, ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋದು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಕರೆಂಟ್ ಬಂದರೆ ಸಾಂಬಾರೊಂದು ಮಾಡ್ಕೊಂಡು ಟಿಫನ್ ಮಾಡಬೇಕು. ಈ ಹಳ್ಳಿ ಕಡೆ ಇದೊಂದೇ ಪ್ರಾಬ್ಲಮ್ಮು, ಬೇಗ ತೆಗೆದುಬಿಡ್ತಾರೆ. ಅಟ್ಲೀಸ್ಟ್ ಬೆಳಗ್ಗೆ ಟಿಫನ್ ಮಾಡೋ ಗಂಟೆನಾದರೂ ಕರೆಂಟ್ ಕೊಡೋಲ್ಲ, ಎಷ್ಟು ಬೇಗ ತೆಗೆದುಬಿಡ್ತಾರೆ, ಜಲ್ದಿನೂ ಕೊಡೋಲ್ಲ ಕರೆಂಟು. ಆವಾಗಲೇ ಹೋಗಿದ್ದು, ಆಲ್ರೆಡಿ 1 ಅವರ್ ಆಯಿತು, 1 ಅವರ್ ಮೇಲೆ ಇನ್ನೂ ಬಂದಿಲ್ಲ ಕರೆಂಟು. ಈ ಕರೆಂಟು ಕಾಯೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ನನಗಂತೂ. ಇವತ್ತು ಗೊತ್ತಿಲ್ಲ ಯಾಕೋ ಕರೆಂಟ್ ಹೋಗೋದು ಕರೆಂಟ್ ಬರೋದು ಇದೇ ಥರ ಆಗಿದೆ. ಮಿಷಿನಿಗೆ ಬಟ್ಟೆ ಹಾಕೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ, ಆದರೆ ಮಧ್ಯಾಹ್ನದಿಂದ ಕರೆಕ್ಟಾಗಿ ಕರೆಂಟೇ ಇಲ್ಲ. ಅಪ್ಪುನ ಮಲಗಿಸಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು, ಅಂದರೆ ಕರೆಂಟ್ ಇರಲಿಲ್ಲ. ಹಾಗೆ ಸಣ್ಣ ಪುಟ್ಟ ಕೆಲಸನ ಮಾಡಿಕೊಂಡೆ, ಅಪ್ಪನ ಮಲಗಿಸ್ಬಿಟ್ಟು. ಅಂದರೆ ಸೀಟೆಲ್ಲ ಮಾಡಿಸಿದ್ರು, ಅದನ್ನೆಲ್ಲ ಜಲ್ಡೆ ಹಿಡ್ಕೊಂಡು ಅಕ್ಕಿ ಎಲ್ಲ ಮಾಡಿಕೊಂಡು ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡೆ. ಇವಾಗ ಸಂಜೆ ಮೇಲೆ ತಿರ್ಗಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಜನನೇ ಕೇಳಿದ್ರಿ, ಓದು ವ್ಲಾಗಲ್ಲಿ ನಾನು ಹೇಳಿದ್ದೆ ಶಾಪ್ದು ಡೇಟ್ ಫಿಕ್ಸ್ ಆಯಿತು, ಪೂಜೆ ಮಾಡ್ತೀವಿ ಅಂತ. ಯಾಕೆ ಮಾಡಿಲ್ಲ, ಅದ್ರದ್ದು ವೀಡಿಯೋನೇ ಹಾಕಿಲ್ಲ ನೀವು ಯಾಕೆ ಅಂತ ತುಂಬ ಜನ DM ಮಾಡಿದ್ರಿ. ನಂಗೆ ಅದು ಒಂಥರ ಇದಾಯಿತು, ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಗೊತ್ತಿಲ್ಲ, ನಾವು ಮಾಡಬಾರ್ದು ಅಂತ ಏನೂ ಇಲ್ಲಿರಲಿಲ್ಲ, ಯಾಕಂದರೆ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಯಿತು. ಇನ್ನು ಒಂದು 2-3 ಸಣ್ಣ ಪುಟ್ಟದ್ದು ಮಾತ್ರ, ಅಂದರೆ ನಾವು ವಾಲ್ಗೆ ಗ್ರಾಸ್ ಥರ ಒಂದು ಫುಲ್ ಬರುತ್ತಲ್ಲ, ನಾನು ಅಲ್ಲಿ ಜ್ಯುವೆಲ್ರಿ ಸೆಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು, ಅದು ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ, ಹಾಗಾಗಿ ಗ್ರೀನ್ ಥರ ಹಾಕೋಣ, ಅದು ಜ್ಯುವೆಲ್ಸ್ ಇನ್ನೂ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಬ್ಯಾಲೆನ್ಸ್ ಇತ್ತು. ಆ್ಯಂಡ್ ಫ್ಲೋರ್ ಮ್ಯಾಟ್ ಒಂದು ಹಾಕ್ಸೋದಿತ್ತು, ಅದು ಬಿಟ್ಟರೆ ಬೇರೆ ಎಲ್ಲ ಕಂಪ್ಲೀಟ್ ಆಗಿತ್ತು. ಅಂದರೆ ವಾಲ್ದೆಲ್ಲ ನಾವು ನೆನ್ನೆ ಹಬ್ಬದ ದಿವಸನೇ ಎಲ್ಲ ಹಾಕ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಏನಾಯಿತು ಅಂದರೆ ನಮಗೆ ಕರೆಕ್ಟಾಗಿ ಅದು ವಾಲ್ ಪೇಪರ್ದೆಲ್ಲ ಬುಕ್ ಮಾಡಿದ್ನಲ್ಲ, ಅದು ಕರೆಕ್ಟಾಗಿ ಬಂದಿರಲಿಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಹಾಕಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ಅದೊಂದು 2-3 ಐಟಮ್ಸ್ ಮಾತ್ರ ಬಾಕಿ ಇದೆ, ಇನ್ನು ಎಲ್ಲನೂ ಆಲ್ಮೋಸ್ಟ್ ಆಗೋಗಿದೆ. ಇನ್ನು ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ಚಿಕ್ಕಪೇಟೆಯಿಂದ ತರಬೇಕು.
ಕೆಲಸ ಅಂಗಡಿ ಕೆಲಸ ಆಲ್ಮೋಸ್ಟ್ ಎಲ್ಲ ಆಗಿದೆ. ಪೂಜೆ ಒಂದು ಮಾಡಬೇಕು, ಆಮೇಲೆ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ತರಬೇಕು. ಅಂದರೆ ಇವಾಗ ಪಾರ್ಲರ್ಗೆ ಏನೇನು ಬೇಕು ಐಟಮ್ಸು, ಫೇಶಿಯಲ್ಗೆ ಅದು ಇದು, ಆಮೇಲೆ ಜ್ಯುವೆಲ್ರಿ ಎಲ್ಲ ಇಡೋಕ್ಕೆ ಡಮ್ಮೀಸು ಇದನ್ನೆಲ್ಲ ಕೇಳ್ಕೊಂಬಂದಿದ್ದೆ. ಹಾಗಾಗಿ ಚಿಕ್ಕಪೇಟೆಗೆ ಹೋಗಿ ತರೋಣ ಅಂತ ಇವತ್ತು ಹೋಗಬೇಕಾಗಿತ್ತು. ಸೊ ಆಗಲಿಲ್ಲ, ಯಾಕಂದರೆ ನೆನ್ನೆ ಆಗಿಬಿಟ್ಟಿದೆ ಅಲ್ವಾ. ಸೊ ಮಂತ್ಲಿ ಸೈಕಲಿಂಗ್ ಅಲ್ವಾ, ಹಾಗಾಗಿ ಹೋಗೋಕ್ಕಾಗಿಲ್ಲ. ಫುಲ್ಲು ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು, ಅದನ್ನೆಲ್ಲ ಎತ್ಕೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ನಾಳೆ ಹೋಗ್ತೀನಿ. ಸೊ ನಾಳೆ ಹೋಗಿ ಒಂದು 2 ಅವರ್ ಎಲ್ಲನೂ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಗೆ ನಾಳೆ ಹೋಗ್ತೀನಿ. ನನಗೂ ಕೂಡ ಇದಾಯಿತು, ಆ ಟೈಮ್ಗೆ ಅಂದ್ಕೊಂಡಿದ್ದು ಶುಕ್ರವಾರಕ್ಕೆ ನಾವು ಮಾಡಬೇಕು ಅಂತ, ಆದರೆ ಆಗಲಿಲ್ಲ. ಯಾಕಾಗಿಲ್ಲ ಅಂದರೆ ಹಿಂಗೆ ಗೊತ್ತಾಗ್ತಾಯಿಲ್ಲ ನಮಗೆ. ನಾವು ಅಂದ್ಕೊಂಡಿದ್ದ ದಿವಸ ಮಾಡೋಕ್ಕೆ ಆಗ್ತಾಯಿಲ್ಲ, ಅದು ಮುಂದಕ್ಕೆ ಹೋಗ್ತಾನೆ ಇದೆ. ಏನೋ ಒಂದು ಕಾರಣದಿಂದ ಅದು ಮುಂದಕ್ಕೆ ಹೋಗ್ತಾನೆ ಇದೆ. ಶುಕ್ರವಾರ ಮಾಡಬೇಕಾಯಿತು, ನಾನು ಮಂತ್ಲಿ ಸೈಕಲಿಂಗ್ ಆಗಿಬಿಟ್ಟೆ. ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಅದಕ್ಕೂ ಹೋಗೋಕ್ಕಾಗಲ್ಲ ನಾಳೆ. ಹಾಗಾಗಿ ಇನ್ನೇನು ಮಾಡೋದು, ಚಿಕ್ಕಪೇಟೆಗಾದರೂ ಹೋಗಿ ಐಟಮ್ಸೆಲ್ಲ ತೊಗೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ, ಏನಾಗ್ತದೆ ಅಂತಲೂ ಗೊತ್ತಾಗ್ತಾಯಿಲ್ಲ. ಎಲ್ಲನೂ ಆಗಿದೆ, ಒಂದು ಪೂಜೆ ಒಂದು ಮಾಡಬೇಕು, ಓಪನ್ ಮಾಡಬೇಕು, ಎಲ್ಲನೂ ಕರಿಬೇಕು ಅನ್ಕೋತಾ ಇದ್ದೀನಿ. ಆದರೆ ಡೇಟು ಅಂದ್ಕೊಂಡಿರೋ ಟೈಮಿಗೆ ನಮಗೆ ಪೂಜೆನೇ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಮುಂದಕ್ಕೆ ಹೋಗ್ತಾನೆ ಇದೆ, ಯಾಕೆ ಅಂತಲೂ ಗೊತ್ತಾಗ್ತಾಯಿಲ್ಲ. ಹಾಗಾಗಿ ನಾವೇನು ಅಂದ್ಕೊಂಡ್ವಿ, ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಮನೆ ದೇವ್ರಿಗೆ ಹೋಗೋಕ್ಕಾಗ್ತಾಯಿಲ್ಲ, ಅದು ಮುಂದಕ್ಕೆ ಹೋಗ್ತಾಯಿದೆ. ಆಮೇಲೆ ಅಂಗಡಿ ಪೂಜೆದು ಮುಂದಕ್ಕೆ ಹೋಗ್ತಾಯಿದೆ. ಅದೇ ಬೇಜಾರು. ಅದಕ್ಕೆ ಇವ್ರು ಹೇಳ್ಬಿಟ್ರು, ಇದನ್ನು ಈ ವಾರ ಕಂಪ್ಲೀಟ್ ಆಗಿಬಿಡ್ಲಿ ನಿಂದು ಮಂತ್ಲಿ ಸೈಕಲಿಂಗು, ನೆಕ್ಸ್ಟ್ ಸೋಮವಾರ ಹೋಗಿ ಮೊದಲು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಬೇಡ್ಕೊ, ನೀನು ಈ ಥರ ನಾನು ಮಾಡ್ತಾಯಿದ್ದೀನಿ, ದಾರಿ ಬಿಟ್ಕೊಡು ಅಂತೇಳಿ ಬೇಡ್ಕೊ, ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟು ವಾರ ನಾನು ಸೋಮವಾರ ಮನೆ ದೇವ್ರಿಗೆ ಹೋಗ್ಬಿಟ್ಟು, ಆನಂತರ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಫ್ರೈಡೇ ಇಲ್ಲ ಸಂಡೇ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಆರ್ಡ್ರ್ ಇದೆ 20th. ಸೊ ಫ್ರೈಡೇನೇ ಮಾಡಬೇಕು. ಫ್ರೈಡೇ 17th or 18th ಏನೋ ಬೀಳುತ್ತೆ ಅಂತ ಅನಿಸುತ್ತೆ, 18th ಅಂತ ಅನಿಸುತ್ತೆ. ಆವತ್ತೇ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಬೇಕು ಈ ಸತಿನಾದರೂ ದೇವರು ಬಿಡ್ತಾನ, ಆ ಡೇಟಿಗೆ ಪೂಜೆ ಮಾಡೋ ಥರ ಆಗುತ್ತಾ ಅನ್ನೋದನ್ನ ನೋಡಬೇಕು. ಇನ್ನೂ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ನೋಡೋದ ಏನಾಗುತ್ತೆ, ಆ ಡೇಟ್ಗೆ ಆಗುತ್ತೋ ಇಲ್ವ ಅಂತ. ಅದೇ ನನಗೆ ಹೇಳಿದ್ರು, ನಾನು ತುಂಬ ಜನ ಕೇಳಿದೆ, ಈ ಥರ ಮುಂದಕ್ಕೆ ಹೋಗ್ತಾನೆ ಇದೆ, ಆಗ್ತಾನೆ ಇಲ್ಲ ನನಗೆ, ಅದು ಪೂಜೆ ಮಾಡಿ ಓಪನ್ ಮಾಡೋಣ, ಒಳ್ಳೆ ದಿವಸ ಶುಕ್ರವಾರ ಅಂತಲೇ ಅನ್ಕೋತಾ ಇದ್ದೀವಿ, ಆದರೂ ಆಗ್ತಾಯಿಲ್ಲ ಅಂತ. ಅವರು ಮನೆ ದೇವರೇ ಏನೋ ಇದನ್ನು ಮಾಡ್ತಾ ಇರಬೇಕೇನೋ, ನೀವು ಹೋಗ್ತೀನಿ ಅಂತ ಹೋಗಿ ಹೇಳ್ವಲ್ಲ, ಅದರಿಂದ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗಿರುತ್ತೆ. ಅದಕ್ಕೆ ಆ ದೇವ್ರು ನಿಮ್ಮನ್ನು ಬಿಟ್ಕೊಡ್ತಾ ಇಲ್ಲ ಶಾಪ್ ಇದಾಗೋಕ್ಕೆ. ಫಸ್ಟು ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಬೇಡ್ಕೊಂಬನ್ನಿ, ಹಾಗೆ ಆಗುತ್ತೆ ಅಂತ ಹೇಳಿದ್ರು. ನಮಗೂ ಹಂಗೆ ಅನ್ನಿಸ್ತಾ ಇರೋದು ಮನಸ್ಸಲ್ಲಿ ಇವಾಗ, ಹೌದೇನೋ ನಾವು ಮನೆ ದೇವ್ರಿಗೆ ಹೋಗೋಕ್ಕಾಗ್ತಾಯಿಲ್ಲ, ಅದು ಮುಂದಕ್ಕೆ ಆಗ್ತಾಯಿರೋದ್ರಿಂದ ಇದು ಮುಂದಕ್ಕೆ ಹೋಗ್ತಾ ಇದೆಯೇನೋ ಅಂತ ಬೇರೆ ಒಂದು ಥಾಟ್ ಮೈಂಡಲ್ಲಿ ಓಡ್ತಾನೇ ಇದೆ. ಹಾಗಾಗಿ ಫಸ್ಟ್ ಇದು ಏನಿದೆ ಮಂತ್ಲಿ ಸೈಕಲಿಂಗ್ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಸೋಮವಾರ ಫಸ್ಟು ಹೋಗಿ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಆ ನಂತರ ಇನ್ನು ಶುಕ್ರವಾರ ಓಪನ್ ಮಾಡಿಬಿಡ್ಬೇಕು ಅಂತಲೇ ಅಂದ್ಕೊಂಡಿರೋದು. ಸದ್ಯಕ್ಕೆ ಹೆಂಗೋ ನಾಳೆ ಎಲ್ಲ ಹೋಗಿ ಐಟಮ್ಸ್ ಎಲ್ಲ ಹಾಕ್ಕೊಂಡು ಬಂದುಬಿಟ್ರೆ ಇನ್ನೇನು ಕೆಲಸ ಇರೋಲ್ಲ. ಹಾಗಾಗಿ ಸೊ ಹೋಪ್ ಫಾರ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಕಾಯ್ತಾ ಇದ್ದೀನಿ ನಾನು. ಎಷ್ಟೋ ಜನ ಬ್ರೈಡ್ಸ್ಗಳು ಅಷ್ಟೇ, ಅಕ್ಕ ಯಾವಾಗ ಓಪನ್ ಮಾಡ್ತೀರಿ ಹೇಳಿ, ನಾನು ಬರ್ತೀನಿ, ಜ್ಯುವೆಲ್ಸ್ ಎಲ್ಲ ನೋಡಬೇಕು, ನಾನು ನಿಮ್ಮ ಶಾಪ್ ನೋಡಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ. ಪಾಪ ನೆಕ್ಸ್ಟ್ ಮಂತ್ ಮದುವೆ ಇದ್ರೂ ಅವ್ರು ಇನ್ನೂ ಏನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಇಲ್ಲ ನಾನೇ ಅಲ್ಲಿಗೆ ಬರಬೇಕು, ಶಾಪಿಗೆ ನಾನೇ ಬಂದು ಸೆಲೆಕ್ಟ್ ಮಾಡ್ತೇನೆ ಅಂತ ಬ್ರೈಡ್ಸ್ಗಳು. ನನಗದೊಂದು ಅವ್ರಿಗೆ ಬೇಜಾರು ಮಾಡ್ತಾಯಿದ್ದೀನಾ, ಲೇಟ್ ಆಗ್ತಾಯಿದೆ ಅನ್ನೋದೊಂದು ಬೇರೆ ಟೆನ್ಷನ್ನು. ಪಾಪ ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರಲ್ಲ, ಶಾಪ್ಗೆ ಬಂದು ಸೆಲೆಕ್ಟ್ ಮಾಡ್ತೀನಿ, ಅಲ್ಲಿವರೆಗೂ ನಾನು ಸೆಲೆಕ್ಟ್ ಮಾಡಲ್ಲ ಅಂತ ಬ್ರೈಡ್ಸು. ಅದೊಂದಕ್ಕೋಸ್ಕರ ಹೆಂಗಾದ್ರೂ ಮಾಡಿ ಈ ವಾರ ಕಂಪ್ಲೀಟಾಗಿ ಇದನ್ನು ಮಾಡ್ಕೊಂಡು ಮುಂದಿನ ವಾರ ಏನಾದರೂ ಮಾಡಿ ಫಸ್ಟು ಮನೆ ದೇವ್ರಿಗೆ ಹೋಗಿ ಆಮೇಲೆ ಅಂಗಡಿ ಅಂತೂ ಓಪನ್ ಮಾಡಬೇಕು. ಅದಂತೂ ನಿಜ. ಅದೇ ನನಗೂ ಗೊತ್ತಾಗ್ತಾಯಿಲ್ಲ, ಯಾಕೆಂದರೆ ಇದು ನಿಜ ಅಂತಲೂ ಅನ್ನಿಸ್ತಾ ಇದೆ. ಹೌದು, ನಾವು ಮನೆ ದೇವ್ರ ಮುಂದಕ್ಕೆ ಆಗ್ತಾಯಿರೋದೇ ಇದೂ ಆಗ್ತಾಯಿಲ್ಲ, ನಾವು ಮಾಡೋ ಕೆಲಸನೂ ಆಗ್ತಾಯಿಲ್ಲ ಅಂತಲೇ ಅನ್ನಿಸ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ರೀಸನ್ ಅಂತೂ ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ನೋಡೋಣ. ನಾನು ಕಾಯ್ತಾ ಇದ್ದೀನಿ ನಿಮಗೆಲ್ಲ ನನ್ನ ಶಾಪ್ ಯಾವ ಥರ ಚಿಕ್ಕದಾಗಿ ಯಾವ ಥರ ಮಾಡ್ಕೊಂಡಿದ್ದೀನಿ. ತುಂಬ ದೊಡ್ಡದಾಗು ಅಂತಲೂ ನಾನು ಹೇಳಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಚಿಕ್ಕದಾಗಿ ಹಳ್ಳಿಲಿ ಹೆಂಗೆ ಮಾಡ್ಕೊಬೇಕು ಹಂಗೆ. ಓಕೆ, ನನಗೇನೋ ಅದರಲ್ಲಿನೂ ಬರಬೇಕು ಅಂತೇನಿಲ್ಲ, ಜಸ್ಟು ಅಟ್ಲೀಸ್ಟ್ ಮನೆ ಹತ್ರ ಒಂದಿದ್ದರೆ ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ನಮಗಂತ ಒಂದು ಕೆಲಸ ಇದೆ, ಜವಾಬ್ದಾರಿ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಒಂದು ಮೈಂಡಲ್ಲಿ ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ಆದರೂ ಮಾಡಬೇಕು ಅಷ್ಟೇ. ಇಷ್ಟು ಕತೆ ಅಂಗಡಿದು, ಯಾಕೆ ಪೂಜೆ ಮಾಡಿಲ್ಲ ಶುಕ್ರವಾರ ಅಂತ ಕೇಳಿದ್ದಕ್ಕೆ. ಸೊ ಇಷ್ಟು ಅಂಗಡಿ ಕತೆ ಆಗಿದೆ. ಬೇಡ್ಕೋತಾ ಇದ್ದೀನಿ ನಾನು, ಮುಂದಿನ ವಾರ ಏನಾದರೂ ಮಾಡಿ ಓಪನ್ ಮಾಡೋ ಥರ ಮಾಡಪ್ಪ, ಬರ್ತೀನಿ ಸನ್ನಿಧಾನಕ್ಕೆ ಅಂತ ಬೇಡ್ಕೋತಾ ಇದ್ದೀನಿ. ಎಷ್ಟು ಜನಕ್ಕೆ ನಿಮ್ಗೆ ಈ ಥರ ಆಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಕೆಲಸ ಮಾಡಬೇಕಾದ್ರೆ ಮುಂದಕ್ಕೆ ಹೋಗ್ತಾ ಇದೆ, ಎಷ್ಟು ಜನಕ್ಕೆ ಆ ಥರ ಆಗಿದೆ
ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅದನ್ನು ನನಗೂ ಕೂಡ ತಿಳಿಸಿ, ನನಗೂ ಗೊತ್ತಾಗುತ್ತೆ ಹೌದಾ ಈ ಥರ ನಿಜವಾಗ್ಲೂ ಆಗುತ್ತಾ ಇಲ್ವಾ ಅನ್ನೋದು. ನನಗಂತೂ ಆಗ್ತದೆ, ನಾನು ನೋಡ್ತಾನೆ ಬರ್ತಾಯಿದ್ದೀನಿ. ಎಲ್ಲ ಕೆಲಸನೂ ಅಷ್ಟೇ, ನಾನು ಶಾಪ್ ಮಾಡ್ತೀನಿ ಅನ್ನೋಗಿಂತ ದೇವ್ರ ಹತ್ರ ನಾನು ಬೇಡ್ಕೊಂಬಂದೆ, ಅಂಗಡಿ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ, ನಂಗೆ ದಾರಿ ಬಿಟ್ಕೊಡಪ್ಪ ಅಂತ ಹೇಳಿದಾಗ ಹೂವು ಎಲ್ಲ ಕೊಟ್ಟಿತ್ತು ನನಗೆ. ಅವಾಗ ಫುಲ್ ಖುಷಿ ಆಗಿತ್ತು. ನಮ್ಮ ಇಲ್ಲಿ ಊರು ದೇವ್ರ ಹತ್ರ ಆಮೇಲೆ ಎಲ್ಲ ಕಡೆನೂ ಕೇಳ್ಕೊಂಬಂದಿದ್ದೆ. ಇದಾಗಿ ಪಾಸಿಟಿವ್ ಆಗೇ ಬಂತು. ಆದರೆ ಕೆಲಸ ಮಾಡಿಸ್ತಾ ಏನಾಯಿತು ಅಂದರೆ ನಮ್ಮ ಹತ್ರ ದುಡ್ಡಿದೆ, ದುಡ್ಡು ಇಟ್ಕೊಂಡು ಕೆಲಸದವ್ರನ್ನ ಬಂದು ಕೆಲಸ ಮಾಡ್ಸೋಕ್ಕಾಗ್ತಾಯಿಲ್ಲ, ಕರೆದು ಕೆಲಸ ಮಾಡ್ಸೋಕ್ಕಾಗ್ತಾಯಿಲ್ಲ. ಅವರು ತುಂಬಾ ಟೈಮ್ ತೊಗೊಂಬಿಟ್ರು. 1 ವಾರ 2 ವಾರ ಅಲ್ಲಿ ಒಪ್ಕೊಂಬಿಟ್ಟಿದ್ದೀನಿ ಇಲ್ಲಿ ಒಪ್ಕೊಂಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾ ಟೈಮ್ ತೊಗೊಬಿಟ್ರು ಕೆಲಸ ಮಾಡೋರಂತೂ. ಅದು ಎಷ್ಟು ಒಂಥರ ಹೇಳ್ತಾರಲ್ಲ, ದುಡ್ಡಿಲ್ಲ ಅಂದ್ಕೊಂಡು ನಾವು ಕೆಲಸದವ್ರನ್ನ ಕರೆಯೋದು ಒಂಥರ, ದುಡ್ಡು ಕೈಯಲ್ಲಿ ಇಟ್ಕೊಂಡು ಬಂದು ಮಾಡಿಕೊಡಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿ ಇದನ್ನು ಮಾಡಿದ್ರೆ, ಅಯ್ಯೋ ಅಲ್ಲಿ ಒಪ್ಕೊಂಬಿಟ್ಟಿದ್ದೀನಿ ಇಲ್ಲಿ ಒಪ್ಕೊಂಬಿಟ್ಟಿದ್ದೀನಿ ಬರ್ತೀನಿ ಅಂತೇಳಿ ಆಲ್ಮೋಸ್ಟ್ ಇಲ್ಲಿವರೆಗೂ ಇಷ್ಟು ತಿಂಗಳವರೆಗೂ ಎಳ್ಕೊಂಡು, ಈ ತಿಂಗಳು ಹೇಳ್ಬೇಕು ಹೋದ ತಿಂಗಳು ಮಾಡಬೇಕು ಅಂತ ಅಂದ್ಕೊಂಡು ತಿರ್ಗಿ ಈ ವಾರ ಮಾಡ್ಕೊಂಡು ಹಿಂಗೆ ಮುಂದಕ್ಕೆ ಹೋಗ್ತಾನೆ ಇದೆ. ಮೇ ಬಿ ಏನೋ ಅದೇ ದೇವ್ರಿಗೆ ಹೋಗಿಲ್ಲ ಅಂತಲೇ ಒಂದು ಕಾರಣನೇನಾ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಸೊ ನೋಡೋಣ, ಈ ವಾರ ಕಂಪ್ಲೀಟಾಗಿ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ವಾರ ಅದೇ ಕೆಲಸ. ಇಲ್ಲ ನಾಳೆಲ್ಲ ಹೋಗಿ ಐಟಮ್ಸ್ ತೊಗೊಂಡ್ಬಿಟ್ರೆ ಇನ್ನೇನು ಟೆನ್ಷನ್ ಇರೋಲ್ಲ, ಅದೊಂದೇ ಟೆನ್ಷನ್. ಸೊ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಪ್ಪು ಈಚೆ ಕಡೆ ಟಿ ವಿ ನೋಡ್ತಾ ಇದ್ದೇನೆ, ಅದಕ್ಕೆ ಸ್ವಲ್ಪ ಕಾಟನ್ ಸೌಂಡ್ ಬರ್ತಾ ಇರ್ಬೋದು ನಿಮಗೆ ನಾನು ಮಾತಾಡ್ತಾ ಇರೋದು. ಇವಾಗ ಅಡುಗೆ ಏನೂ ಮಾಡೋದಿಲ್ಲ, ಬೆಳಗ್ಗೆ ಸಾಂಬಾರು ಮಾಡಿಬಿಟ್ಟಿದ್ದೆ, ಹಾಗಾಗಿ ನಾನು ಅದನ್ನೇ ಊಟ ಮಾಡಿ ಮಲ್ಕೊಳ್ಳೋದು. ಬೆಳಗ್ಗೆ ಬೇಗನೆ ಎದ್ದೇಳಬೇಕು, ಇಲ್ಲಿ ಅಡುಗೆ ಎಲ್ಲ ಮಾಡಿಟ್ಟು ಅಲ್ಲಿಗೆ ಹೋಗಬೇಕು. ಅದಕ್ಕೋಸ್ಕರ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಬಿಸಿಲಲ್ಲಿ ಜಾಸ್ತಿ ಚಿಕ್ಕಪೇಟೆಯಲ್ಲಿ ತಿರುಗಾಡೋಕ್ಕೂ ಆಗೋಲ್ಲ. ಒಂದು 2-3 ಇದು ಅಷ್ಟೇ ಹೋಗೋದು ಅಂಗಡಿಗಳಿಗೆ, ಬೇರೆದೆಲ್ಲ ಬೇಕಾದ್ರೆ ಆಮೇಲೆ ನಿಧಾನಕ್ಕೆಲ್ಲ ಒಂದೊಂದೇ ತೊಗೊಳ್ತೀನಿ. ಇವಾಗ ಸದ್ಯಕ್ಕೆ ಏನೇನು ಬೇಕು ಅಷ್ಟನ್ನು ಮಾತ್ರ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರಬೇಕು. ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಆಗಿದೆ. ಇನ್ನು ಅದೇ ಕೆಲವೊಂದು ಬ್ರೈಡ್ಗಳಿಗೆ ಏನೇನು ಬೇಕು ಅದು ಏನದು ಲಿಸ್ಟ್ ಎಲ್ಲ ಬರೆದು ಇಟ್ಕೊಂಡಿದ್ದೀನಿ, ಅದಕ್ಕೆಲ್ಲ ತರಬೇಕು. ಆ್ಯಂಡ್ ಸ್ಯಾರಿ ಪ್ಲೇಟಿಂಗ್ದೆಲ್ಲ ಇದನ್ನು ತರಬೇಕು. ಈ ಥರ ಸಣ್ಣ ಪುಟ್ಟದೇನಿದೆ ಅದೆಲ್ಲ ತರಬೇಕು. ಏನು ಮಾಡ್ತಾಯಿದ್ದೆ? ಬೋಬೋ ನೋಡ್ತಾ ಇದ್ದ. ಹಾಯ್ ಮಾಡು, ಹಾಯ್. ಏನು ಮಾಡ್ತಾಯಿದ್ದೀರಾ? ಏನು ಸಮಾಚಾರ? ಏನು ಸಮಾಚಾರ ಅದಕ್ಕೆ? ಏನು ಸಮೋಸ? ಏನು ಸಮಾಚಾರ? ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ ಅಂತೆ. ಅಮ್ಮ ಯೂಟ್ಯೂಬ್ ಚಾನಲ್ ಹೇಳು ನೀನು ಫಸ್ಟ್, ಇಲ್ಲಿ ಹೇಳಿದ್ರೇ ಅದು ಕೊಡೋದು. ಹೇಳು ಅಮ್ಮ ಯೂಟ್ಯೂಬ್ ಚಾನಲ್. ಅವ್ನು ಅಂಗನವಾಡಿಗೆ ಹಾಕ್ಬೇಕು. ಅಪ್ಪು ಯಾವಾಗ ಶಾಲೆಗೆ ಹೋಗ್ತಾನೆ ಅಂತ ಅಂದರೆ ಅವನ್ನ ಸ್ಕೂಲ್ಗೂ ಕೂಡ ಕಳಿಸ್ಬೇಕಲ್ಲ, ಇವಾಗ ಹಾಲಿಡೇಸ್ ಇದೆ. ಶಾಲೆಗೆ ಹೋಗ್ತಾನಂತೆ ಅವನು, ಸ್ಕೂಲ್ಗೆ ಹೋಗಲ್ವಂತೆ. ಸೊ ಶಾಲೆಗೆ ಯಾವಾಗ ಹಾಕಬೇಕು ಅಂದರೆ ಅವನಿಗೆ ಇವಾಗ ಏಪ್ರಿಲ್ ಆಗಿ ಮೇ ಆಗಿ ಜೂನಿಂದ ಅಂಗನವಾಡಿಗೆ ಹಾಕಬೇಕು. ಇನ್ನು 2 months ಇದೆ ಇವನ್ನ ತಡ್ಕೊಳಕ್ಕೆ. ಒಂದು ಬಿಚ್ಚಬೇಕು, 3 ಬಿಚ್ಚಬೇಕಾ? ಎಷ್ಟು ಬೇಕು ತೋರ್ಸು. 3 ಬಿಚ್ಚಿ ಎಷ್ಟದು? 3 1 kg ಅಲ್ಲ, 3 ಬಿಸ್ಕೆಟ್ ಕೊಡಲ್ಲ. 3 ಬಿಸ್ಕೆಟ್ ಅಂತ ಇರೋದೇ ಅಷ್ಟು. ಹೇಳಿದ್ರಲ್ಲ, ಇದೇ ಆ್ಯಕ್ಚುಲಿ ರೀಸನ್ನು. ನಾವು ಯಾವುದನ್ನು ಬೇಕು ಅಂತ ಮಾಡ್ತಾಯಿಲ್ಲ, ಯಾಕೋ ಅದಾಗದೇ ಮುಂದಕ್ಕೆ ಹೋಗ್ತಾ ಇದೆ, ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ದೇವರು ಅದೇ ಹೇಳ್ತಾರಲ್ಲ, ನಾವೇನೇ ಮಾಡಬೇಕು, ನಾವು ಎಷ್ಟೇ ಪ್ರಯತ್ನ ಪಟ್ಟರು ದೇವ್ರ ಅನುಗ್ರಹ ಕೊಟ್ಟರೆ ಅದಾಗೋದು ಅಂತ. ಹಾಗಾಗಿ ಅದಕ್ಕೊಂದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕಡಲೆಪಪ್ಪು
ಅಪ್ಪು ಮನೇಲೇ ಇರ್ತಾನೆ, ಏನಾದ್ರು ಸ್ನ್ಯಾಕ್ಸ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಲ್ಲದ ಪಾಕ ಕರಗಿಸಿ, ಅದೇ ಕಡಲೆ ಮಿಠಾಯಿ ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಕಡಲೆ ಬೀಜ ಎಲ್ಲ ಹುರ್ಕೊಂಡು ಬೆಲ್ಲದ ಪಾಕ ಕರಗಿಸ್ಕೊತಾ ಇದ್ದೀನಿ. ಕಡಲೆ ಬೀಜ ಎಲ್ಲ ಸ್ವಲ್ಪ ಇದ್ರಾಗಿ ಬ್ರೌನಿಶ್ ಆಗಿ ಬಂದ ಮೇಲೆ ಸ್ವಲ್ಪ ಅದರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇವಾಗ ತಿರ್ಗಿ ಅದೇ ಬಾಣಲಿಗೆ ಹಾಕಿ ಇವಾಗ ನಾವೇನು ಬೆಲ್ಲ ಕರಗಿಸ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡೋದು. ಅದಕ್ಕಿಂತ ಮುಂಚೆ ಒಂದು ತಟ್ಟೆಗೆ ತುಪ್ಪ ಹಾಕಿ ನೀಟಾಗಿ ಅದನ್ನು ಸವರ್ಕೊಳ್ಬೇಕು. ಅದನ್ನು ನಾವು ಬಿಸಿದು ಹಾಕ್ತೀವಲ್ಲ ಅದು ಆರಿದ್ಮೇಲೆ ನಮ್ಗೆ ಒಂದೇ ಸತಿ ಅದು ಎಬ್ಕೋಬೇಕು ಅಂದರೆ ನೀಟಾಗಿ ಬರಬೇಕು. ನೀವು ತುಪ್ಪ ಆದರೂ ಹಾಕ್ಕೊಬೋದು, ಬೆಣ್ಣೆ ಆದರೂ ಹಾಕ್ಕೊಬೋದು. ನನಗೆ ಅಪ್ಪುಗೆ ತುಪ್ಪ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಅದನ್ನೇ ಹಾಕ್ಕೋತಾ ಇದ್ದೀನಿ. ಒಂದು ತಟ್ಟೆಗೆ ನೀಟಾಗಿ ಸವರ್ಕೊಂಡು ಇವಾಗ ನೋಡ್ಬೋದು ಬೆಲ್ಲದ ಪಾಕ ಏನಾಯಿತು ಅಂದರೆ ಸ್ವಲ್ಪ ಗಟ್ಟಿ ಆಗೋಯಿತು. ಸ್ವಲ್ಪ ತೆಳ್ಳಗೆ ಮಾಡಬೇಕಾಗಿತ್ತು, ಅದು ಸ್ವಲ್ಪ ಗಟ್ಟಿಗಾಗೋಯಿತು. ಓಕೆ, ಏನು ಮಾಡೋಕ್ಕಾಗಲ್ಲ. ಕೆಲವು ಸತಿ ಹೊಸ್ದಾಗಿ ನಾನು ಫಸ್ಟ್ ಟೈಮ್ ಇದನ್ನು ಮಾಡಿದ್ದು, ಹಾಗಾಗಿ ಅಮ್ಮ ಚೆನ್ನಾಗಿ ಮಾಡ್ತಾಯಿದ್ರು, ನನಗಿದು ಫಸ್ಟ್ ಟೈಮ್ ಮಾಡಿದ್ದು, ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ. ಚೆನ್ನಾಗಿರುತ್ತೆ, ಬೆಲ್ಲ ಒಳ್ಳೆಯದೇ ಅಲ್ವಾ ಬೆಲ್ಲ ತಿಂದರೆ, ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಗಟ್ಟಿ ಪಾಕದಲ್ಲೇ ಕಡಲೆ ಬೀಜನ ಸೋಸರಲ್ಲಿ ಸೋಸ್ಕೊಂಡ್ಬಿಟ್ಟು ಆನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆಗೆ ಬಿಸಿ ಇದ್ದಾಗಲೇ ತಟ್ಟೆಗೆ ನೀಟಾಗಿ ಹಾಕಿ ಲೆವೆಲ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡ್ರೆ ಆ ಕಡಲೆ ಬೀಜ ಪಪ್ಪು ಕೂಡ ರೆಡಿ ಆಗಿಬಿಡುತ್ತೆ. ಟೈಮ್ ಪಾಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಇಷ್ಟ ಆಗೋರ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು. ಅದೇ ನಾವು ಅಂಗಡೀಲಿ ಮಾಡೋ ಥರ ತುಂಬ ಅದೇ ತೆಳ್ಳಗೆ ಪಾಕ ತೆಗಿಬೇಕು. ಗಟ್ಟಿಗೆ ತೆಗೆದ್ರೆ ಏನಾಗುತ್ತೆ ಕಡಲೆ ಬೀಜ ಕಮ್ಮಿ ಬೆಲ್ಲ ಜಾಸ್ತಿ ಆ ಥರ ಅನಿಸುತ್ತೆ. ಅದು ಸ್ವಲ್ಪ ಲೈಟ್ ತೆಳ್ಳಗೆ ತಕ್ಕೊಂಡ್ರೆ ಪಾಕನ ಆವಾಗ ಎರಡೂ ಸೇಮ್ ಅಂತಲೇ ಅನಿಸುತ್ತೆ. ಅದೊಂದು ನಾನು ಮಿಸ್ಟೇಕ್ ಮಾಡಿದೆ. ಇನ್ನು ಬಿಟ್ಟರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಅಪ್ಪನೂ ತಿಂದ. ಇನ್ನು ನಮ್ಮ ಮನೇಲಿ ಅಷ್ಟೇ ಆಲ್ರೆಡಿ ಒಂದು ಕಾಲು ಭಾಗದಷ್ಟು ಖಾಲಿಯಾಗಿದೆ. ಇನ್ನು ಮಿಕ್ಕಿದ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದು ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ನೋಡ್ಬೋದು ಅದು ಆರೋಕ್ಕೆ ಬಿಡಬಾರ್ದು, ಇಲ್ಲಾಂದರೆ ಅಲ್ಲೇ ಗಟ್ಟಿಯಾಗಿ ಅಲ್ಲೇ ಕಚ್ಕೊಬಿಡುತ್ತೆ. ಇಷ್ಟೊತ್ತಿಗೆ ಅದನ್ನು ನೀಟಾಗಿ ಸವರ್ಕೊಂಡು ಕಟ್ ಮಾಡ್ಕೊಳ್ಳೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ನೀವು ಕೂಡ ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಅದು ಬೇಗ ಆಗಲಿ, ದೇವರು ಅನುಗ್ರಹ ಇಟ್ಟಂಗೆ ಆಗಲಿ ಅಂತ ನಾನು ಮನಸ್ಸಲ್ಲಿ ಕೇಳ್ಕೊತಾನೇ ಇದ್ದೀನಿ ಆ ದೇವ್ರಿಗೆ. ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರೆದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.